ಜನತಾ ಪಾರ್ಟಿ ವೀಕ್ ಆಗ್ತಾ ಇದೆ. ಕಾಂಗ್ರೆಸ್ ಸಮಗ್ರವಾಗಿ ಸೋಲಿಸಿದ್ದು ಈ ಮೋದಿ ಸರ್ಕಾರ ಮಾಡಬಾರದ ಕೆಲಸ ಮಾಡಿ ಮತ್ತೆ ತಿರುಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವ್ರನ್ನ ತೆಗೆದು ತಮ್ಮ ಯೂನಿಯನ್ ಮಿನಿಸ್ಟರ್ನೇ ತರಬೇಕಂದ್ರೆ ಇದು ಅವ್ರ ಕಪಿಮುಷ್ಟಿ ಒಳಗಿರಬೇಕು ಅನ್ನೋದನ್ನು ಮಾಡಿದ್ರೆ ಇದು ಕಾರ್ಯಾಂಗದ ಕಪಿಮುಷ್ಟಿಯಲ್ಲಿ ಇರಬಾರ್ದು. ಇದನ್ನು ನಡೆಸುತ್ತಿರುವಂತಹ ಚುನಾವಣಾ ಆಯೋಗ ಇದೆ, ಅದು ಚುನಾವಣೆ ಇವತ್ತೇನೋ ಹಣವಂತರಿಗೆ ಎಷ್ಟೋ ಸಲ ನಿಮ್ಗೆ ಗೊತ್ತಿದೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದವರಿಗೆ ವಶವಾಗುವುದಂದ್ರೆ ಬಿಜೆಪಿಯನ್ನು ಸೋಲಿಸುವುದು, ಅದು ಲೋಕಸಭಾದಲ್ಲಿ ಆಗಲಿಲ್ಲ. ಬಂಧುಗಳೇ ನಮಸ್ಕಾರ. ಇವತ್ತು ಏಪ್ರಿಲ್ 19, 2025 ಇವತ್ತು ನಾನು ದೆಹಲಿಯಲ್ಲಿದ್ದೇನೆ. ನಮ್ಮ ಜೊತೆಗೆ ಕರ್ನಾಟಕದ ಖ್ಯಾತ ಸಾಮಾಜಿಕ ಹೋರಾಟಗಾರರಾದಂಥ SR ಹಿರೇಮಠರಿದ್ದಾರೆ. ಇವರು ಇವತ್ತು ದೆಹಲಿಯಲ್ಲಿರುವಂತಹ ಇದೇನು ಗಾಂಧಿ ಶಾಂತಿ ಪ್ರತಿಷ್ಠಾನ ಎನ್ನುವಂತಹ ಕಚೇರಿಯ ಬಳಿ ಇದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಹಿರೇಮಠರು ಕಳೆದ ಸುಮಾರು 50 ವರ್ಷಗಳಿಂದ ಸಾಮಾಜಿಕ ನ್ಯಾಯಕ್ಕಾಗಿ, ಪರಿಸರ ಸಂರಕ್ಷಣೆಗಾಗಿ ಹೋರಾಟ ಮಾಡ್ತಾ ಬಂದಂಥವರು. ಹಿರೇಮಠರು ಅಂದ ತಕ್ಷಣ ಇವತ್ತು ಕರ್ನಾಟಕದಲ್ಲಿ ಬಹುತೇಕವಾಗಿ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು ಅನ್ನುವಂಥ ಅಭಿಪ್ರಾಯ ಇದೆ. ಆದರೆ ಹಿರೇಮಠರು ದುರ್ಬಲರ ಪರವಾಗಿ, ದಮನಿತರ ಪರವಾಗಿ, ಎಲ್ಲ ಬಡವರಿಗೂ ಸಹ ಬದುಕುವಂತಹ ಒಂದು ಹಕ್ಕು ಸಿಗಬೇಕು ಅನ್ನುವಂತಹ ಆಶಯದಲ್ಲಿ ಮಹಾತ್ಮ ಗಾಂಧೀಜಿ, ಜಯಪ್ರಕಾಶ್ ನಾರಾಯಣರಂಥವರ ಆದರ್ಶಗಳಲ್ಲಿ ಬಂದಂಥವರು. 50 ವರ್ಷಗಳ ಹಿಂದೆಯೇ ಜಯಪ್ರಕಾಶ್ ನಾರಾಯಣರವರಿಂದ ಪ್ರೇರಣೆಗೊಂಡು ಅಮೆರಿಕದಲ್ಲೂ ಸಹ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಿದಂಥವ್ರು. ಭಾರತದ ತುರ್ತು ಪರಿಸ್ಥಿತಿಯ ವಿರುದ್ಧ ಅಮೆರಿಕದಲ್ಲಿ ಇದ್ದುಕೊಂಡೇ ಹೋರಾಟ ಮಾಡಿದಂಥವ್ರು. ಜಲ್, ಜಂಗಲ್, ಜಮೀನ್, ಖನಿಜ್, ಬೀಜ್ ಈ 5-6 ಅಂಶಗಳನ್ನು ಇಟ್ಟುಕೊಂಡು ಇವತ್ತೇನು ಡಿನಯಲ್ ಆಫ್ ಲೈವ್ಲಿಹುಡ್ ಅಂದರೆ ಬಡವರಿಗೆ ವ್ಯವಸ್ಥೆ ಬದುಕುವ ಹಕ್ಕನ್ನು, ಘನತೆಯಿಂದ ಬದುಕುವ ಹಕ್ಕನ್ನು ನಿರಾಕರಿಸುತ್ತೆ. ಅದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಕರ್ನಾಟಕಕ್ಕೆ ಬಂದು ಮೆಡ್ಲೇರಿಯಲ್ಲಿ, ರಾಣೆಬೆನ್ನೂರಿನ ಬಳಿಯ ಮೆಡ್ಲೇರಿಯಲ್ಲಿ ಜನರ ಜೊತೆಗೆ ಸೇರಿ ಕೆಲಸವನ್ನು ಆರಂಭಿಸಿದಂಥವರು. ಇವರು ಹರಿಹರ ಪಾಲಿಫೈಬರ್ಸ್, ತುಂಗಭದ್ರಾ ನದಿಯ ದಡದಲ್ಲಿರುವಂಥ ಹರಿಹರ ಪಾಲಿಫೈಬರ್ಸ್ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಸಂಘಟಿಸಿದಂಥವರು. ಜೊತೆಗೆ ಗಣಿಗಾರಿಕೆ ವಿರುದ್ಧ, ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿದಂಥವ್ರು, ನ್ಯಾಯಾಂಗ ಹೋರಾಟಗಳನ್ನು ಮಾಡಿದಂಥವರು. ಹೀಗೆ 10 ವಿಚಾರಗಳ ಬಗ್ಗೆ ದೇಶಾದ್ಯಂತ ಹೋರಾಟ ಮಾಡ್ಕೊಂಡು ಬಂದಿರುವಂಥ ಹಿರೇಮಠರು ಇವತ್ತು ದೆಹಲಿಯಲ್ಲಿದ್ದಾರೆ. ಅವರು ಯಾಕಿದ್ದಾರೆ, ಏನು ಇವತ್ತಿನ ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ಅವರಿಂದ ಒಂದಷ್ಟು ಸಂಕ್ಷಿಪ್ತವಾಗಿ ವಿವರಗಳನ್ನ ಪಡೆಯೋಣ. ಸರ್ ನಮಸ್ಕಾರ ರೀ. ನಮಸ್ಕಾರ ರೀ. ಆಮೇಲೆ ಎದಕ್ಕೆ ಬಂದಿರಿ, ಯಾಕೆ ಡೆಲ್ಲಿಗೆ ಬಂದಿರಿ, ಏನು ಕಾರ್ಯಕ್ರಮ? ಇವತ್ತು ತಮಗೆ ಗೊತ್ತಿದ್ದ ಹಾಗೆ ಸ್ವಲ್ಪ ಒಳಗಡೆ ಮಾತಾಡ್ಕೊಂಡು ಹಾಗೆ ಒಳಗಡೆ ಹೋಗೋಣ. 2 ದಿವಸದ ಗೋಲ್ಡನ್ ಜುಬಿಲಿ ಕಾನ್ಫರೆನ್ಸ್ ಅಂತೇವೆ, ಅಂದ್ರೆ ಸ್ವರ್ಣ ಜಯಂತಿಯ ಒಂದು ಸಮಾರೋಹ, ಸಿಟಿಜನ್ಸ್ ಫಾರ್ ಡೆಮಾಕ್ರಸಿ, ಜನತಂತ್ರ ಸಮಾಜ ಅಂತ ಜಯಪ್ರಕಾಶ್ ನಾರಾಯಣ್ ಅವರು 1974ರಲ್ಲಿ ಇದೇ ಗಾಂಧಿ ಪೀಸ್ ಫೌಂಡೇಶನ್ ನಲ್ಲಿ, ಇದೇ ಗಾಂಧಿ ಪೀಸ್ ಈ ಬಿಲ್ಡಿಂಗ್ ನಲ್ಲಿ ನಮ್ಮ ದೇಶದ ಪ್ರತಿಷ್ಠಿತ ನ್ಯಾಯಾಧೀಶರು ಜಸ್ಟಿಸ್ ತಾರ್ಕುಂಡೆ ಅವರು, ಜಸ್ಟಿಸ್ MC ಚಾಗ್ಲಾ ಅವರು, ಪ್ರೊಫೆಸರ್ BV ಜಾನ್ ಅವರು, ಸರ್ವೋದಯ ಕಾರ್ಯಕರ್ತರು, ಅಡ್ವೊಕೇಟ್ಸು, ಇವರೆಲ್ಲರನ್ನ ಒಳಗೊಂಡು ಈ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಈ ಸಂಸ್ಥೆಯನ್ನು ಪ್ರಾರಂಭಿಸಿದ ಸಮಯದೊಳಗೆ ನಮ್ಮ ದೇಶದ ಏನೊಂದು ರಾಜಕೀಯ ವ್ಯವಸ್ಥೆ ತುಂಬಾ ಒಂದು ಕಠಿಣ ಪರಿಸ್ಥಿತಿಯಲ್ಲಿತ್ತು. ಯಾಕಂದ್ರೆ ಇಂದಿರಾ ಗಾಂಧಿಯವರು ರಭಸದಿಂದ ಸರ್ವಾಧಿಕಾರದ ಕಡೆಗೆ ಹೋಗ್ತಾ ಇದ್ರು ಆಗ 1974ರಲ್ಲಿ. ಹೌದು, ಯಾಕಂದ್ರೆ 1973ರಲ್ಲಿ ನಮಗೆ ಗೊತ್ತಿದ್ದ ಹಾಗೆ ನ್ಯಾಯಾಂಗವನ್ನು ಸಮಗ್ರವಾಗಿ ನಿಯಂತ್ರಿಸಲು ಏನೊಂದು ಕೇಶವಾನಂದ ಭಾರತಿ ಅಂತ, ಅಂದ್ರೆ ಸಂವಿಧಾನದ ಬೇಸಿಕ್ ಫೀಚರ್ಸ್ ಏನಿದೆ ಅದನ್ನ ಪಾರ್ಲಿಮೆಂಟ್ ಅಮೆಂಡ್ ಮಾಡಲಿಕ್ಕೆ ಹಕ್ಕಿಲ್ಲ ಅನ್ನುವಂತ ಸುಪ್ರೀಂ ಕೋರ್ಟ್ದ 13 ಜನರ ಅತಿ ದೊಡ್ಡ ಸಂಖ್ಯೆಯ ಕಾನ್ಸ್ಟಿಟ್ಯೂಷನ್ ಬೆಂಚ್ ಇಲ್ಲಿ ಬರ್ರಿ ಸರ್. ಇದು ಗಾಂಧಿ ಶಾಂತಿ ಪ್ರತಿಷ್ಠಾನ, ಕೊಡ್ರಿ ಸರ್, ಇಲ್ಲಿ ಕೊಡ್ರಿ. ಗಾಂಧಿ ಶಾಂತಿ ಪ್ರತಿಷ್ಠಾನದ ಸಭಾಂಗಣ, ಇವತ್ತಿನ ಕಾರ್ಯಕ್ರಮ ನಡೆಯುವಂತಹ ಸ್ಥಳ. ಈಗ ಹಿರೇಮಠರು ತಮ್ಮ ಮಾತುಗಳನ್ನ ಮುಂದುವರಿಸ್ತಾರೆ. ಸೊ ಅವಾಗ ಸರ್ವಾಧಿಕಾರದ ಕಾರ್ಮೋಡಗಳು ಏನೊಂದು ನಮ್ಮ ಆಕಾಶದಲ್ಲಿ ತುಂಬಾ ರಭಸದಿಂದ ಬರ್ತಾ ಇದ್ದರು. ಆ ಒಂದು ಪರಿಸ್ಥಿತಿ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದ್ದು, ಅದರ ಸಲುವಾಗಿ ದೇಶದಲ್ಲಿಯ ಇಂಟೆಲೆಕ್ಚುಯಲ್ಸ್, ಬುದ್ಧಿಜೀವಿಗಳು, ಜೂರಿಸ್, ನ್ಯಾಯಾಧೀಶರು ಮತ್ತು ವಕೀಲರು, ಆಮೇಲೆ ಪ್ರೊಫೆಸರ್ಸ್, ಆಮೇಲೆ ಸಾಮಾಜಿಕ ಕಾರ್ಯಕರ್ತರು, ಸರ್ವೋದಯದವರು ಮತ್ತು ನಿಮ್ಮಂತಹ ಜನ ಯಾರು ಇವತ್ತು ರಾಜಕೀಯ ಎಲ್ಲರಿಗೂ ಓಪನ್ ಆಗಿರಬೇಕು,
ಭ್ರಷ್ಟಾಚಾರ ಹೋಗಬೇಕು. ಭ್ರಷ್ಟಾಚಾರ ಅಂತೂ ಎಲ್ಲಾ ಲೆವೆಲ್ ಒಳಗೆ ಸರಬಿಟ್ಟಿತ್ತು, ನೈತಿಕ ಅಧಪತನ ಶುರು ಆಗಿಬಿಟ್ಟಿತ್ತು. ಸೊ ಈ ಸಮಯದೊಳಗೆ ಅವರು ಸಿಟಿಜನ್ಸ್ ಫಾರ್ ಡೆಮಾಕ್ರಸಿಯನ್ನ ಪ್ರಾರಂಭಿಸಿದರು. ನಾನು ತಾವು ಈಗಾಗಲೇ ಹೇಳಿದ ಹಾಗೆ ಅಮೆರಿಕದಲ್ಲಿದ್ದು ಇಂಡಿಯನ್ಸ್ ಫಾರ್ ಡೆಮಾಕ್ರಸಿ ಅಂತ ಸಂಘಟನೆಯಿಂದ ಏನೊಂದು ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿದ್ದೆವು. ಅವಾಗ ಪ್ರೊಫೆಸರ್ ಆನಂದ್ ಕುಮಾರ್ ಅಂತ ಅವರು PhD ಸ್ಟೂಡೆಂಟ್ ಆಗಿದ್ರು. ಅವರು ಸ್ಕಾಲರ್ಶಿಪ್ ಕ್ಯಾನ್ಸಲ್ ಮಾಡಿದ್ರು ಇಂದಿರಾ ಗಾಂಧಿ ಅವರು, ನಾನು ಪಾಸ್ಪೋರ್ಟ್ ಇಂಪೋರ್ಟ್ ಮಾಡಿದ್ರು. ಸೊ ಆ ಸಮಯದೊಳಗೆ ಆರೋಗ್ಯದ ಸಲುವಾಗಿ 1977 ಅಂದ್ರೆ ತುರ್ತು ಪರಿಸ್ಥಿತಿಯ ನಂತರ ಜಯಪ್ರಕಾಶ್ ನಾರಾಯಣ ಅವರು ಸಿಯೇಟಲ್ ಬಂದಾಗ ನಾವು ಹೋಗಿ ಅವ್ರನ್ನ ಆನರ್ ಮಾಡಿದ್ವಿ. ಯಾಕಂದ್ರೆ ಮತ್ತೊಮ್ಮೆ ಪ್ರಜಾಪ್ರಭುತ್ವ ಎಸ್ಟಾಬ್ಲಿಷ್ಮೆಂಟ್ ಮಾಡೋದ್ರೊಳಗೆ ಅವ್ರು ಬಹಳ ಪ್ರಮುಖ ಪಾತ್ರ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಅವಾಗ ಅವ್ರು ಕೇಳಿದ್ರು ನಿಮ್ದೇನಿದೆ ಮುಂದೆ ಪ್ಲಾನ್ ಅಂತ. ಸೊ ನಾನು ಹೇಳಿದೆ ಇಂಡಿಯಾಕ್ಕೆ ಬಂದು ಏನ್ ಮಾಡೋರು, ಹಳ್ಳಿಗಳಿಗೆ. ಹಳ್ಳಿಗಳಿಗೆ ಅವ್ರಿಗೆ ತುಂಬಾ ಕುತೂಹಲ ಆಯ್ತು. ನೀವು ಹೋಗೋಕ್ಕಿಂತ ಮೊದಲು ನಾನು ಭೇಟಿ ಆಗಲೇಬೇಕು ಇಲ್ಲಿ ಮುಂಬೈ ಒಳಗೆ ಅಂತ. ಸೊ ನಾನು 1979 ಜೂನ್ದೊಳಗೆ ಏನು ವಾಪಸ್ ಬಂದೆ ನಮ್ಮ ಫ್ಯಾಮಿಲಿ ಜೊತೆಗೆ. ಅವಾಗ ಅವರಿಗೆ ಭೇಟಿ ಅದು ನಿಜವಾಗ್ಲೂ ಒಂದು ಹೃದಯ ಸ್ಪರ್ಶಿ ಅನುಭವ ಆಗಿತ್ತು. ಯಾಕಂದ್ರೆ ಅವರು ತುಂಬಾ ಸಮೀಪ ಕರೆದು ಆಮೇಲೆ ಅವರು ಈ ಕೆಲಸ ಏನ್ ಮಾಡ್ತಾ ಇದ್ದಾರೆ, ಇದು ಈ ದೇಶದಲ್ಲಿ ಅತಿ ಅವಶ್ಯವಾದ ಕೆಲಸ ಇದೆ. ಸೊ ಅದಕ್ಕೆ ನಾನು ನಿಮಗೆ ಅಭಿನಂದನೆ ಮಾಡೋದು ಅಷ್ಟೇ ಅಲ್ಲ, ನೀವೆಲ್ಲ ಯಶಸ್ವಿ ಆಗಲಿ ಅಂತ ಹೇಳ್ತಿದ್ದೇನೆ. ನನ್ನ ಸ್ಪಿರಿಟ್ ಜೊತೆಗೆ ಯಾವಾಗಲೂ ಎಂತ ಸಮೀಪ ಕರೆದು ಅಪ್ಪಿಕೊಂಡು ಅವರು ನಮಗೆ ಬೆಸ್ಟ್ ವಿಶಸ್ ಹೇಳಿದ್ರು. ಸೊ ಅವಾಗ ನಾನು ಕೇಳಿದೆ, ಇಂದಿರಾ ಗಾಂಧಿ ಅವರು ಮತ್ತೆ ಬರ್ತಾ ಇದ್ದಾರೆ, ಜನತಾ ಪಾರ್ಟಿ ವೀಕ್ ಆಗ್ತಾ ಇದೆ, ಮತ್ತೆ ಸರ್ವಾಧಿಕಾರ ಬರೋ ಚಾನ್ಸ್ ಇದ್ದಾಗ ಅದಕ್ಕೆ ನಾವು ವಿರುದ್ಧ ಅಲ್ಲೇ ಅಂಕುರಣ ಮಾಡಿದೆ, ಇಲ್ಲೇ ನಾವು ಮಾಡಲೇಬೇಕು, ಅದಕ್ಕೆ ನಿಮ್ಮ ಸಲಹೆ ಏನು ಅಂತ ಅವ್ರು ಹೇಳಿದ್ರು. ನಾನೇ 1974ರಲ್ಲಿ ಸಿಟಿಜನ್ಸ್ ಫಾರ್ ಡೆಮಾಕ್ರಸಿ ಮಾಡಿದ್ದೇನೆ. ಜಸ್ಟಿಸ್ VM ತಾರ್ಕುಂಡೆ ಅವರು ಈಗ ಜನರಲ್ ಸೆಕ್ರೆಟರಿ ಇದ್ದಾರೆ, ನಾನೇ ಪ್ರೆಸಿಡೆಂಟ್. ನೀವು ಅವರಿಗೆ ಸಂಪರ್ಕ ಮಾಡಿ ಕೂಡಲೇ ನೀವು ಜಾಯ್ನ್ ಆಗ್ರಿ ಇದ್ರ ಜೊತೆಗೆ ಅಂತ ಹೇಳಿದ್ರು. ಸೊ ಅವತ್ತಿನಿಂದ ಇವತ್ತಿನವರೆಗೆ ನಾನು ಸಿಟಿಜನ್ಸ್ ಫಾರ್ ಡೆಮಾಕ್ರಸಿ ಜೊತೆಗೆ ಸಕ್ರಿಯವಾಗಿದ್ದೇನೆ. ಪ್ರಜಾತಂತ್ರ ಸಮಾಜ, ಕರೆಕ್ಟ್, ಜನತಂತ್ರ ಸಮಾಜ ಅಂತಾರೆ. ಇದೇನಂದ್ರೆ ಎಮರ್ಜೆನ್ಸಿ ಟೈಮ್ದೊಳಗೆ ಜಸ್ಟಿಸ್ ಶಾಗ್ಲಾ ಅವರು, PM ತಾರ್ಕುಂಡೆ ಅವರು ಕೋರ್ಟ್ಗಳ ಹೊರಗೆ ಒಂದು ಪಬ್ಲಿಕ್ ಒಪಿನಿಯನ್ ನಿರ್ಮಾಣ ಮಾಡಿ ಅವರೇನೊಂದು ಸಂವಿಧಾನದ ಮೂಲಭೂತ ಬದಲಾವಣೆಗಳನ್ನು ಮಾಡಲಿಕ್ಕೆ ಹೊಂಟಿದ್ರು. ಅದನ್ನೆಲ್ಲವನ್ನ ವ್ಯವಸ್ಥಿತವಾಗಿ ಪ್ರತಿಭಟಿಸಿ ಕೊನೆಗೆ ತಮಗೆ ಗೊತ್ತಿದ್ದ ಹಾಗೆ ಮಾರ್ಚ್ 77 ಒಳಗೆ ಕಾಂಗ್ರೆಸ್ ಅನ್ನು ಸಮಗ್ರವಾಗಿ ಸೋಲಿಸಿದ್ದು ಒಂದು ದೊಡ್ಡ ಐತಿಹಾಸಿಕ ಘಟನೆ ಮತ್ತು ಅದರಿಂದ ಪ್ರಜಾಪ್ರಭುತ್ವ ಮತ್ತೊಮ್ಮೆ ಪುನರ್ಸ್ಥಾಪನೆ ಆಗಲಿಕ್ಕೆ. ಆದರೆ ಇಷ್ಟೇ ಮಾತ್ರ ಅಲ್ಲ, ಯಾರು ಪಕ್ಷ ರಾಜಕೀಯ ಮತ್ತು ಅಧಿಕಾರ ರಾಜಕೀಯದಲ್ಲಿ ಇಲ್ಲ ಅವರು ಈ ಚುನಾವಣೆ ಸುಧಾರಣೆಗಳನ್ನು ಮಾಡಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವದೊಳಗೆ ಯಾರೇ ತಮ್ಮ ದೇಶದ ಸೇವೆ ಮಾಡಬೇಕು, ಅದು ಅಸೆಂಬ್ಲಿ ಒಳಗಿರಬಹುದು ಅಥವಾ ಪಾರ್ಲಿಮೆಂಟ್ ಒಳಗೆ 5 ವರ್ಷ ಅಂದ್ರೆ ಅವರಿಗೆ ಅವಕಾಶ ಇರಬೇಕು. ಹಾಗಾದ್ರೆ ಇಲೆಕ್ಷನ್ದಲ್ಲಿ ಇವತ್ತೇನೊಂದು ಹಣದ ಪ್ರಭಾವ ಇದೆ, ಅದರ ವಿರುದ್ಧ 74 ಆಗಸ್ಟ್ದಲ್ಲಿನೇ ಜಸ್ಟಿಸ್ VM ತಾರ್ಕುಂಡೆ ಅವರ ಅಧ್ಯಕ್ಷತೆಯೊಳಗೆ ಸಮಿತಿ ಮಾಡಿದ್ರು. ಅವರೊಂದು ತುಂಬಾ ಉತ್ಕೃಷ್ಟವಾದ ರಿಪೋರ್ಟ್ ಅನ್ನು ಫೆಬ್ರವರಿ 75 ಕೊಟ್ಟರು. ಆದರೆ ಅದರ ನಂತರ ಎಮರ್ಜೆನ್ಸಿ ಆಗಿದ್ದರಿಂದ ಜನ ಏನು ಹೇಳಿದ್ರಂದ್ರೆ ಇದನ್ನ ಹಣ ಬೇರೆಯವ್ರ ಕಡೆಯಿಂದ ತಗೊಂಡು ಚಲೋ ಮಾಡೋ ಬದಲಾಗಿ ಸರ್ಕಾರನೇ ಇದನ್ನು ಫೈನಾನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ CFD ಇಲೆಕ್ಷನ್ ಫೈನಾನ್ಸ್ ಕಮಿಟಿ ಅಂತ ಅಪ್ಡೇಟೆಡ್ ಅದನ್ನೇ ತಾರ್ಕುಂಡೆಯವರ ಅಧ್ಯಕ್ಷತೆಯೊಳಗೆ ಮತ್ತೊಮ್ಮೆ ಮಾಡಿ ಆ ರಿಪೋರ್ಟ್ ಕೂಡ ಇದೆ. ಸೊ ನನ್ನ ಅಭಿಪ್ರಾಯದೊಳಗೆ ಇವತ್ತೇನೊಂದು ನೈತಿಕತೆಯ ಅಧಪತನ ಆಗಿದೆ, ಅದನ್ನು ಪುನಃಸ್ಥಾಪನೆಗಾಗಿ ಮತ್ತು ಚುನಾವಣೆ ಇವತ್ತೇನೋ ಹಣವಂತರಿಗೆ ಎಷ್ಟೋ ಸಲ ನಿಮ್ಗೆ ಗೊತ್ತಿದೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದವರಿಗೆ ವಶವಾಗುವುದಂದ್ರೆ ಅದು ಪ್ರಜಾಪ್ರಭುತ್ವದ ಹನನ. ಸೊ ಒಳ್ಳೆಯವರು ಯಾರು ತಮ್ಮ ದೇಶದ ಸೇವೆ ಮಾಡಲಿಕ್ಕೆ ಇಚ್ಛಾ ಪಡ್ತಾರೆ ಅವರಿಗೆ ಅವಕಾಶ ಇರಬೇಕು. ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತಾರೆ, ಅದಾಗಬೇಕಂದ್ರೆ ಹಣದ ಪ್ರಭಾವ ಕಡಿಮೆ ಆಗಬೇಕು. ಆಮೇಲೆ ಈ ಮಸಲ್ ಪವರ್ ಇವೆಲ್ಲ ಏನೇನು ಇವತ್ತಿರಬಾರ್ದಿದೆ. ಅಷ್ಟೇ ಅಲ್ಲ, ಇದನ್ನು ನಡೆಸುತ್ತಿರುವಂತಹ ಚುನಾವಣಾ ಆಯೋಗ ಏನಿದೆ ಅದು ಕಾರ್ಯಾಂಗದ ಕಪಿಮುಷ್ಟಿಯಲ್ಲಿ ಇರಬಾರ್ದು. ಇದನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗೆ ಅಂಬೇಡ್ಕರ್ ತುಂಬಾ ಗಂಭೀರವಾಗಿ ಅಪೋಸ್ ಮಾಡಿದ್ರು. ಅವ್ರು ಹೇಳಿದ್ರು ಚುನಾವಣಾ ಏನೊಂದು ಆಯೋಗದ ಮುಖ್ಯ ಚುನಾವಣಾಧಿಕಾರಿಗಳ ಸೆಲೆಕ್ಷನ್ ಏನದಲ್ಲ ಇದನ್ನ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಅವರ ಮತ್ತು ಪ್ರೈಮ್ ಮಿನಿಸ್ಟರ್ ಮತ್ತು ಇವರೇನು ಮಾಡಬೇಕಂತ ಇವತ್ತೇನು ನಾವು ಮಾತಾಡ್ತಾ ಇದ್ದೀವಿ, ಅದೇ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಡಿಬೇಟದಿಂದ ಪ್ರೇರಿತರಾಗಿ ಸುಪ್ರೀಂ ಕೋರ್ಟ್ದವರು ಒಂದು ಉತ್ಕೃಷ್ಟ 5 ಜನ ಕಾನ್ಸ್ಟಿಟ್ಯೂಷನ್ ಬೆಂಚ್ ಕೊಟ್ಟಿದ್ದಾರೆ. ಆದರೆ ಈ ಮೋದಿ ಸರ್ಕಾರ ಮಾಡಬಾರ್ದ ಕೆಲಸ ಮಾಡಿ ಮತ್ತೆ ತಿರುಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವ್ರನ್ನ ತೆಗೆದು ತಮ್ಮ ಯೂನಿಯನ್ ಮಿನಿಸ್ಟರ್ನೇ ತರಬೇಕಂದ್ರೆ ಇದು ಅವ್ರ ಕಪಿಮುಷ್ಟಿ ಒಳಗೆ ಇರಬೇಕು ಅನ್ನೋದನ್ನ ಮಾಡಿದ್ರೆ ಇದು ಸಂವಿಧಾನ ವಿರೋಧಿ ಇದೆ. ಸಂವಿಧಾನದೊಳಗೆ ಇವತ್ತೆಲ್ಲ ಅಂಬೇಡ್ಕರ್ ಅವರಿಗೆ ಗಾಂಧಿಯವರಿಗೆಲ್ಲ ನಮಸ್ಕಾರ ಎಲ್ಲ ಚಮತ್ಕಾರ ಮಾಡ್ತಾರೆ, ಆದರೆ ಇವರು ಹೃದಯದೊಳಗೆ ಎಳ್ಳಷ್ಟು ಕಳಕಳಿ ಇಲ್ಲ, ಅವ್ರ ತತ್ವಗಳಿಗೆ ಬದ್ಧತೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಬರ್ತದೆ. ಅದಕ್ಕೆ ನಿಮ್ಮಂಥವ್ರು ಈ CFD ಸಂಘಟನೆಯಿಂದ ಇದನ್ನು ಮುಂದುವರಿಸಬೇಕಾಗಿದೆ. ಈಗ ನೀವು ಈ CFD ಸಂಘಟನೆಯಲ್ಲಿ ಎಷ್ಟು ವರ್ಷಗಳಿಂದ ಅಧ್ಯಕ್ಷರಾಗಿದ್ದೀರಿ ಸರ್? ಈಗ ನಾನು
ಅಧ್ಯಕ್ಷನಾಗಿದ್ದು. ನನ್ನ ಹಿಂದೆ ಕುಲ್ದೀಪ್ ನಯ್ಯರ್ ಅಂತ ಖ್ಯಾತ ಪತ್ರಕರ್ತರು, ಇಂಡಿಯನ್ ಎಕ್ಸ್ಪ್ರೆಸ್ ಎಡಿಟರ್ ಇನ್ ಚೀಫ್ ಏನಾಗಿದ್ರು ಅವರಿದ್ರು. ಅವರು ನಮ್ಮ ಇದೇನು ಸೇವ್ ವೆಸ್ಟರ್ನ್ ಘಾಟ್ಸ್ ಮಾರ್ಚು, ಕುಸ್ನೂರು ಸತ್ಯಾಗ್ರಹ ಎಲ್ಲರೊಳಗೂ ಭಾಗವಹಿಸಿದ ತುಂಬಾ ಪ್ರಭಾವಿತರಾಗಿದ್ರು. ಅವರು ನನ್ನ ಇದರೊಳಗೆ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು ಮೊದಲು. ಆಮೇಲೆ ಅದಕ್ಕಿಂತ ಮೊದಲು ನಾನು ಸಂಘಟನಾ ಕಾರ್ಯದರ್ಶಿ ಆಗಿದ್ದೆ ದಕ್ಷಿಣ ಭಾರತಕ್ಕೆ. ಸೊ ಆ ನಂತರ ಅವರ ದೇಹಾಂತದ ನಂತರ ನಾನೇ ಇದಕ್ಕೆ ಅಧ್ಯಕ್ಷ ಇದೆ. ಯಾವಾಗ 2018ರಲ್ಲಿ. ಸೊ ನಾಳಿನ ದಿವಸ ಅಂದ್ರೆ ಈ ಸ್ವರ್ಣ ಜಯಂತಿ ಅಧಿವೇಶನದ ಕೊನೆ ಇದರೊಳಗೆ ನನ್ನಿಂದ ಪ್ರೊಫೆಸರ್ ಆನಂದ್ ಕುಮಾರ್ ಅಂತ, ಯಾರ ಜೊತೆಗೆ ನಾನು ಅಮೆರಿಕಾದೊಳಗೆ ಇಂಡಿಯನ್ಸ್ ಫಾರ್ ಡೆಮೋಕ್ರಸಿ ಕೆಲಸ ಮಾಡಿದ್ದೆವು, ಅವ್ರ ಸ್ಕಾಲರ್ಶಿಪ್ ಏನು ಕ್ಯಾನ್ಸಲ್ ಆಗಿತ್ತು, ಅವರೇ ಮುಂದಿನ ಅಧ್ಯಕ್ಷರಾಗಲಿದ್ದಾರೆ. ಈಗ ಇವತ್ತು ಮತ್ತೆ ನಾಳಿನ ಕಾರ್ಯಕ್ರಮಗಳ ಒಂದಷ್ಟು ವಿವರಗಳನ್ನ. ಇವತ್ತು ಮತ್ತು ನಾಳಿನ ಕಾರ್ಯಕ್ರಮಗಳು ಈ ಸಿಟಿಸನ್ಸ್ ಫಾರ್ ಡೆಮೋಕ್ರಸಿ ಮಾಡಬೇಕಾದಂತಹ ಅತಿ ಮಹತ್ವದ ವಿಷಯಗಳ ಬಗ್ಗೆ. ಉದಾಹರಣಾರ್ಥವಾಗಿ ಇವತ್ತು ಇನಾಗರಲ್ ಅಡ್ರೆಸ್ ಒಳಗೆ ನಮ್ಮ ಸುಪ್ರೀಂ ಕೋರ್ಟ್ದ ಖ್ಯಾತ ನ್ಯಾಯಾಧೀಶರಾದಂತಹ ತುಂಬಾ ಕರೇಜು, ಕನ್ವಿಕ್ಷನ್ ಇದ್ದಂತಹ ಮದನ್ ಲೋಕುರನ್ ಅವರು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅನ್ನೋದ್ರ ಬಗ್ಗೆ ಇವತ್ತು ಉದ್ಘಾಟನಾ ಭಾಷಣ ಮಾಡ್ತಾ ಇದ್ದಾರೆ. ಅದರ ಅಧ್ಯಕ್ಷತೆಯನ್ನು ನಾನು ಮಾಡ್ತಾ ಇದ್ದೇನೆ. ಅದರದ ನಂತರ ಇವತ್ತಿನ ರಾಷ್ಟ್ರದಲ್ಲಿಯ ರಾಜಕೀಯ ಪರಿಸ್ಥಿತಿ ಏನಿದೆ, ಆಹ್ವಾನಗಳಿವೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರೊಫೆಸರ್ ಆನಂದ್ ಕುಮಾರ್ ಅವರೇ ಮುಖ್ಯ ಬರ್ತಾ ಇದ್ದಾರೆ. ನಮ್ಮ ಜನರಲ್ ಸೆಕ್ರೆಟರಿ ಅಂತ ND ಪಾಂಚೋಲಿ ಅವರು ಅದಕ್ಕೆ ಅಧ್ಯಕ್ಷತೆ ಮಾಡ್ತಾರೆ. ಅದರದ ನಂತರ ಅತಿ ಮಹತ್ವದ ಕೆಲಸ ಏನು CFD ಮಾಡಿದ್ದು ಈ ಚುನಾವಣಾ ಸುಧಾರಣದ ಬಗ್ಗೆ. ಆ ಚುನಾವಣಾ ಸುಧಾರಣಾ ತಾರ್ಕುಂಡೆಯವರ ಕಮಿಟಿಯಿಂದ ಪ್ರೇರಣೆ ಪಡೆದು 2 ಗೋಸ್ವಾಮಿ ಕಮಿಟಿ ಅಂತ, ಅವರು ಲಾ ಮಿನಿಸ್ಟರ್ ಆಗಿದ್ದು 1990 ಒಳಗೆ. ಆಮೇಲೆ ಇಂದ್ರಜಿತ್ ಗುಪ್ತಾ ಅಂತ ಏನು ಹೋಮ್ ಮಿನಿಸ್ಟರ್ ಆಗಿದ್ರು, ಅವರ ಅಧ್ಯಕ್ಷತೆಯೊಳಗೆ ಚುನಾವಣಾ ಇದನ್ನ ಎಲ್ಲ ಪಕ್ಷಗಳು ಕೂಡ್ಕೊಂಡು ಮಾಡಿದ್ದಿದೆ. ಸೊ ಅಂಥ ಒಂದು ಚುನಾವಣಾ ಇದರ ಬಗ್ಗೆ ಇವತ್ತು ADR ಅಸೋಸಿಯೇಷನ್ ಫಾರ್ ಡೆಮೋಕ್ರಾಟಿಕ್ ರಿಫಾರ್ಮ್ಸ್ ಸಂಸ್ಥಾಪಕರಲ್ಲಿ ಒಬ್ಬರಾದ ಪ್ರೊಫೆಸರ್ ಜಗದೀಪ್ ಚೋಕರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದಲ್ಲಿ ಏನಿದ್ರು, ಅವರು ಮುಖ್ಯ ವಕ್ತಾರರಾಗಿದ್ದಾರೆ. ಅವ್ರಕ್ಕಿಂತಲೂ ಅಷ್ಟೇ ಮಹತ್ವದ್ದಾಗಿ CY ಕುರೇಶಿ ಅಂತ ಏನು ನಮ್ಮ ಚುನಾವಣಾ ಎಲೆಕ್ಷನ್ ಚೀಫ್ ಕಮಿಷನರ್ ಆಗಿದ್ರು, ಅವರು ಅದರಲ್ಲಿದ್ದಾರೆ. ಅದಕ್ಕೆ ಒಬ್ರು ಅಧ್ಯಕ್ಷತೆಯನ್ನು ಮಾಡ್ತಾ ಇದ್ದಾರೆ. ಇದರ ನಂತರ ನಮ್ಮ ಇದಕ್ಕೆ ನನ್ನ ಹೃದಯಕ್ಕೆ ಸಮೀಪವಾದಂತಹದ್ದು ಇವತ್ತು ಆರ್ಥಿಕ ಸಾಮಾಜಿಕ ಸಮಾನತೆಗಳೇನು ತುಂಬಾ ಬೆಳೀತಾ ಇದೆ. ಈ ಸಮಯದೊಳಗೆ ಉದ್ಯೋಗದ ಸಲುವಾಗಿ ಹಕ್ಕು, ಘನತೆಯಿಂದ ಜೀವನ ಮಾಡೋದ್ರ ಬಗ್ಗೆ ಪ್ರೊಫೆಸರ್ ಅರುಣ್ ಕುಮಾರ್ ಅಂತ ಖ್ಯಾತ ಅರ್ಥಶಾಸ್ತ್ರಜ್ಞರು, ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ಅಷ್ಟೇ ಅಲ್ಲ, ನಾವು ಪೀಪಲ್ಸ್ ಕಮಿಷನ್ ಅಂತ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಮಾಡಿದ್ದೆವು ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತದೆ. ಅದರ ಅಧ್ಯಕ್ಷತೆಯನ್ನು ನಾನು ಮಾಡ್ತಾ ಇದ್ದೇನೆ. ನಾಳೆ ಬೆಳಿಗ್ಗೆ ಮೊದಲನೇ ಸೆಷನ್ದೊಳಗೆ ಖ್ಯಾತ ರೈತ ಹೋರಾಟಗಾರರಾದಂತಹ ಡಾಕ್ಟರ್ ಅಶೋಕ್ ಧವಳೆ ಅವರು ಆಲ್ ಇಂಡಿಯಾ ಕಿಸಾನ್ ಸಭಾ ಅಂತ ನಮ್ಮ ಸ್ವಾತಂತ್ರ್ಯ ಹೋರಾಟದ 1936 ಲಖನೌದೊಳಗೆ ಏನು ಶುರು ಆಗಿತ್ತು, ಈಗ ಒಂದೇನು ಐತಿಹಾಸಿಕ ರೈತ ಚಳವಳಿ ದೆಹಲಿ ಬಾರ್ಡರ್ದೊಳಗಾಯಿತು, ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಆ ಸಂಘಟನೆ ನ್ಯಾಷನಲ್ ಪ್ರೆಸಿಡೆಂಟ್ ಆದಂತಹ ಅವರು ಫಾರ್ಮರ್ಸ್ ಮೂವ್ಮೆಂಟ್ ಬಗ್ಗೆ ಮತ್ತು ಅದರ ಭವಿಷ್ಯದ ಬಗ್ಗೆ ಇರುವ ಆಹ್ವಾನದ ಬಗ್ಗೆ ಅವರು ಮಾತಾಡ್ತಾರೆ. ಆಮೇಲೆ ಗ್ರಾಸ್ ರೂಟ್ ಡೆಮೋಕ್ರಸಿ ಅದನ್ನು ಹ್ಯಾಂಗೆ ಸ್ಟ್ರೆಂಥನ್ ಮಾಡಬೇಕು ಅನ್ನೋ ಬಗ್ಗೆ ಪ್ರೊಫೆಸರ್ ಚಂದ್ರಶೇಖರ್ ಅಂತ ಮಾತಾಡ್ತಾ ಇದ್ದಾರೆ. ಸೊ ಈಗ ಹಲವಾರು ಬಾನಿಯರು ಬೇರೆ ಬೇರೆ ಕ್ಷೇತ್ರಗಳಿಂದ ಮೀಡಿಯಾದ ಬಗ್ಗೆ, ಅದರ ಸ್ವಾತಂತ್ರ್ಯ ಇವತ್ತು ಏನಾಗಿದೆ ಹರಡಾಗಿದೆ. ಸೊ ಇವೆಲ್ಲ ವಿಷಯಗಳ ಬಗ್ಗೆ ಆಗ್ತದೆ. ಕೊನೆ 2 ಸೆಷನ್ದೊಳಗೆ ನಮ್ಮ CFD ನಡೆದು ಬಂದ ಹಾದಿ, ನಾವು ಮಾಡಿದ ಸಾಧನೆಗಳು, ಎಲ್ಲಕ್ಕೂ ಅತಿ ಮಹತ್ವದ್ದಾಗಿ ನಾವು ಮುಂದೆ ಭವಿಷ್ಯದಲ್ಲಿ ಯಾವ ಯೋಜನೆಗಳನ್ನು ಮಾಡಬೇಕು, ಇಂಗ್ಲಿಷ್ ಒಳಗೆ ಏನು ದ ವೇ ಫಾರ್ವರ್ಡ್ ಅಂತಾರೆ, ನಮ್ಮ ಎದುರಿಗಿರುವಂತಹ ಆಹ್ವಾನಗಳೇನು. ಉದಾಹರಣಾರ್ಥವಾಗಿ ಇವತ್ತು ಈ BJP NDA ಸರ್ಕಾರ ಏನಿದೆ, ಈ RSS ಒಂದು ರೆಟ್ರೋಗ್ರೇಡ್ ಅಂಡ್ ಡೇಂಜರಸ್ ಐಡಿಯಾಲಜಿಯಿಂದ ಪ್ರೇರಿತರಾಗಿ ಇವತ್ತು ಮಾಡಬಾರದು ಕೆಲಸಗಳನ್ನೇನು ಮಾಡ್ತಾ ಇದ್ದಾರೆ. ಇವ್ರನ್ನ 2029 ಲೋಕಸಭಾ ಎಲೆಕ್ಷನ್ದೊಳಗೆ ತುಂಬಾ ಗಣನೀಯವಾಗಿ ನಿರ್ಧಾರವಾಗಿ ಸೋಲಿಸಲೇಬೇಕು ನಾವು ಈ ದೇಶದ ಭವಿಷ್ಯದ ಸಲುವಾಗಿ. ಅಷ್ಟೇ ಅಲ್ಲ, ದೀರ್ಘಾವಧಿ ಅಂದರೆ ದಶಕಗಳವರೆಗೆ ಅಥವಾ ಶತಮಾನದವರೆಗೆ ಒಂದು ನ್ಯಾಷನಲ್ ಕಲ್ಚರಲ್ ಮೂವ್ಮೆಂಟ್ ಮಾಡಿ ನಮ್ಮ ದೇಶಕ್ಕೆ ಇರುವಂತಹ ಒಂದು ಸಾಂಸ್ಕೃತಿಕ ಸಾಮಾಜಿಕ ಆಹ್ವಾನಗಳೇನಿವೆ, ಇದೇನೊಂದು ರೆಟ್ರೋಗ್ರೇಡ್ ಇದೆ, ಇದನ್ನೊಂದು ನಾವು ಸಮಗ್ರವಾಗಿ ಮಾಡಿ 1984 ಒಳಗೆ ಹಾಗೆ 2 ಮಾತ್ರ ಪಾರ್ಲಿಮೆಂಟ್ ಮೆಂಬರ್ ಇದ್ದರು, ಅದಕ್ಕೆ ನಾವು ಇದನ್ನು ಮಾಡಬೇಕು. ಇದರ ಜೊತೆಗೆ ನಾವೇನು ಸ್ವಾತಂತ್ರ್ಯದ ನಂತರ ಆರ್ಥಿಕ ನೀತಿಗಳನ್ನು ಮಾಡಿದ್ದೇವೆ, ಇವು ನಮ್ಮ ರೈತರಿಗೆ ಜೀವನ ದುರ್ಬರ ಆಗಿದೆ, ನಮ್ಮ ದುಡಿಮೆದಾರರಿಗೆ ಇದಾಗಿದೆ, ನಮ್ಮ ದಲಿತ ಬಾಂಧವರಿಗೆ ಇದಾಗಿದೆ. ಇವೆಲ್ಲವನ್ನು ಮಾಡಲಿಕ್ಕೆ ಒಂದು ಹೊಸ ಏನಂತಾರೆ ಅಭಿವೃದ್ಧಿ ನೀತಿಯನ್ನು, ಅದು ಎಂಥದ್ದು, ಸೊಸೈಟಿ ಅಂದರೆ ನಮ್ಮ ಸಮಾಜ, ಆಮೇಲೆ ಕಲ್ಚರ್ ನಮ್ಮ ಸಂಸ್ಕೃತಿ ಮತ್ತು
ನಮ್ಮ ನೇಚರ್ ಅಂದ್ರೆ ಸೃಷ್ಟಿ ಮಾತೆ, ನೀವು ಜಲ್ ಜಂಗಲ್ ಜಮೀನ್ ಖನಿಜ ಬೀಜ ಹೇಳ್ತಿದ್ದೀರಿ, ಇವ್ರು ಮೂರರ ನಡುವೆ ಒಂದು ಸಾಮರಸ್ಯವಾದ ಸಂಬಂಧ ಇರಬೇಕು. ಯಾವುದನ್ನ ನಾವು ಶತಮಾನಗಳಿಂದ ಮಾಡ್ಕೊಂಡು ಬಂದಿದ್ದೇವೆ. ಗಾಂಧೀಜಿಯವರು ಹೇಳ್ತಿದ್ರು ಒಂದು ಸಿವಿಲೈಸೇಷನಲ್ ಆಲ್ಟರ್ನೇಟಿವ್. ಅದಾದ್ರೆ ಮಾತ್ರ ಇವತ್ತಿನ ಕ್ಲೈಮೇಟ್ ಎಮರ್ಜೆನ್ಸಿ ಸಮಯದೊಳಗೆ ಈ ಒಂದು ಏನಂತಾರೆ ಸಮಗ್ರ ಜೀವ ಅಂದ್ರೆ ಸಸ್ಯ ಮತ್ತು ಪ್ರಾಣಿ ರಾಶಿ ಏನಿದೆ ಮನುಷ್ಯರನ್ನ ಒಳಗೊಂಡು ಇದು ಮುಂದುವರಿಬೇಕಾದ್ರೆ ಇವತ್ತು ವಿನಾಶದ ಅಂಚಿಗೆ ಬಂದಿದೆ. ಸೊ ಇದನ್ನು ನಾವು ಮಾಡಬೇಕಾದ್ರೆ ಸಾದಾ ಜೀವನ, ನಮಗೆ ಬೇಕಾದಷ್ಟು ಅವಶ್ಯಕತೆಗಳ ಸಲುವಾಗಿ ಮಾತ್ರ ನಾವು ಜೀವಿಸಿರಬೇಕು. ಅದರ ಜೊತೆಗೆ ನಾವು ಒಂದು ಸಮಗ್ರ ಆರ್ಥಿಕ ನೀತಿಗಳು ಹಿಂಗಿರ್ಬೇಕಲ್ಲ, ಇದಕ್ಕೆ ಪೂರಕವಾಗಿರಬೇಕು ಹೊರತಾಗಿ ಇವತ್ತಿನ ಈ ಬಂಡವಾಳಶಾಹಿ ಪ್ರಾಫಿಟ್ ಸೆಂಟ್ರಿಕ್ ಏನಿದೆಯಲ್ಲ ಇದು ನಮಗೆ ಒಳ್ಳೆಯದಲ್ಲ ಅನ್ನುವಂಥದ್ರ ಬಗ್ಗೆನೂ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಕೊನೆ ಸೆಷನ್ ಒಳಗೆ ದ ವೇ ಫಾರ್ವರ್ಡ್ ಮಾಡ್ತಾ ಇದ್ದೇವೆ. ಮತ್ತು ಇದ್ರ ಬಗ್ಗೆ ಆಸಕ್ತಿ ಇದ್ದವರು ಕರ್ನಾಟಕದಲ್ಲಾಯ್ತು, ಬೇರೆ ಬೇರೆ ಇದರಲ್ಲಾಯ್ತು ಸಾಕಷ್ಟು ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಇದೇ ಪ್ರಕಾರ ಈ ಸಂಖ್ಯೆ ಬೆಳಿಬೇಕು. ಬರುವ ದಿನಗಳಲ್ಲಿ, ತಿಂಗಳುಗಳಲ್ಲಿ, ವರ್ಷಗಳಲ್ಲಿ, ದಶಕಗಳಲ್ಲಿ ಇದು ಹೆಚ್ಚಾಗಿ ನಮ್ಮ ಪ್ರಜಾಪ್ರಭುತ್ವವನ್ನು ಏನು ನಮ್ಮ ಒಂದು ಅಪೂರ್ವ ಇದನ್ನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಕೊಟ್ಟಿದ್ದಾರೆ. ಅದು ನಿಮಗಷ್ಟೇ ಪ್ರೇರಣೆ ಅಲ್ಲ, ಇಡೀ ಜಗತ್ತಿಗೆ. ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಅವರ ಸಿವಿಲ್ ರೈಟ್ಸ್ ಮೂವ್ಮೆಂಟ್ಗೆ ಅಮೆರಿಕಾದಲ್ಲಿ, ನೆಲ್ಸನ್ ಮಂಡೇಲಾ ಅವರ ಮೂವ್ಮೆಂಟ್ಗೆ ಸೌತ್ ಆಫ್ರಿಕಾದಲ್ಲಿ ಏನು ಪ್ರೇರಣಾದಾಯಕ ಆಗಿದೆ. ಇದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೀವಿ. ಈಗಾಗಲೇ ನೀವು ಹೇಳಿದಾಗೆ ಈ ಕಾರ್ಯಕ್ರಮದಲ್ಲಿ ಈ CFDಯ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ದೇಶದ ವಿವಿಧ ಭಾಗಗಳಿಂದ ತಮಿಳುನಾಡು, ಮಹಾರಾಷ್ಟ್ರ, ಬಿಹಾರ, ಜಮ್ಮು ಕಾಶ್ಮೀರ, ಮಧ್ಯಪ್ರದೇಶ ಹೀಗೆ ದೇಶದ ವಿವಿಧ ಭಾಗಗಳಿಂದ ಜನ ಬರ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕದ ಸಾವಿರಾರು ಜನ ಇಲ್ಲಿ UPSCಗೋ ಇನ್ನೊಂದಕ್ಕೋ ಸಿದ್ಧವಾಗೋದಕ್ಕೆ ಯುವ ಜನತೆ ಇಲ್ಲಿ ದೆಹಲಿಯಲ್ಲಿದ್ದಾರೆ. ಹಾಗೆಯೇ ಕರ್ನಾಟಕದ ಬಹಳ ದೊಡ್ಡ ಸಂಖ್ಯೆಯ ಜನ ಇಲ್ಲೂ ಇದ್ದಾರೆ. ಸೊ ನೀವು ಕನ್ನಡಿಗರಾಗಿ ಕರ್ನಾಟಕದವರಾಗಿ ಈಗ CFDಗೆ ಒಂದು ಮಹತ್ವದ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ಮಾಡ್ತಿರುವಂಥ ಒಂದು ಸಂಘಟನೆಯ ಅಧ್ಯಕ್ಷರಾಗಿ ಇಲ್ಲಿ ತನಕ ನೀವು ಸೇವೆ ಮಾಡಿದ್ದೀರಾ. ರಾಜ್ಯದ ಕನ್ನಡಿಗರ ಹೆಮ್ಮೆಯ ವ್ಯಕ್ತಿಯಾಗಿದ್ದೀರಾ. ಈ ಸಂದರ್ಭದಲ್ಲಿ ಈ ತರಹದ ಬೇರೆ ಬೇರೆ ಕನ್ನಡಿಗರ ಇದು ನಾವು ಕರ್ನಾಟಕದವರಾಗಿ ದೆಹಲಿಯಲ್ಲಿರುವ ಕನ್ನಡಿಗರಿಗೂ ಸಹ ನೀವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಯುವಕರಿಗೆ ಇಲ್ಲೇನು ಓದೋದಕ್ಕೆ ಬಂದಿರೋರಿಗೆ ಅವರಿಗೆ ಯಾವ ರೀತಿಯ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಅಥವಾ ಯಾವ ಸಂದೇಶವನ್ನ ಕೊಡ ಬಯಸ್ತೀರಾ? ಇಲ್ಲ, ಅವಶ್ಯವಾಗಿ ಆಸಕ್ತಿ ಇರೋರೆಲ್ಲರಿಗೂ ಹಾರ್ದಿಕ ಸ್ವಾಗತ. ಯಾವ ಸ್ಥಳ ಇದು? ಇದೆಲ್ಲಿದೆ? ಇದು ಗಾಂಧಿ ಪೀಸ್ ಫೌಂಡೇಶನ್. ಇದು 223 ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗ ಅಂತ ITO ಮತ್ತು ಬಾಲಭವನದ ಹತ್ತಿರ ಇರುವ ಸುಪ್ರೀಂ ಕೋರ್ಟ್ಗೂ ಬಹಳ ಹತ್ತಿರ, ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಅಷ್ಟೇ ಸುಪ್ರೀಂ ಕೋರ್ಟ್. ವಾಕಿಂಗ್ ಡಿಸ್ಟೆನ್ಸ್ ಫ್ರಮ್ ದ ಸುಪ್ರೀಂ ಕೋರ್ಟ್. ಅವಶ್ಯವಾಗಿ ಅವರೆಲ್ಲರೂ ಬರಬೇಕು, ಇದರೊಳಗೆ ಸಕ್ರಿಯವಾಗಿ ಭಾಗವಹಿಸಬೇಕು. ಈಗಾಗಲೇ ನನ್ನ ಸಹೋದ್ಯೋಗಿಯಾದಂತಹ ಪುಲ್ಲಿಯವರು ನಮ್ಮ ಕರ್ನಾಟಕದ ಪತ್ರಿಕಾ ಮಾಧ್ಯಮ ಮಿತ್ರರಿಗೆಲ್ಲ ಹೇಳಿದ್ದಾರೆ, ಅವರು ಬರ್ತಾ ಇದ್ದಾರೆ ಇವತ್ತು. ಆದರೆ ಬರುವ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿನೂ ಕೂಡ ಇದರದ್ದು ಒಂದೇನು ಇವತ್ತು ಪ್ರೊಫೆಸರ್ TR ಚಂದ್ರಶೇಖರ್ ಅವರು ಅಧ್ಯಕ್ಷ ಆಗಿದ್ದಾರೆ, ಅದನ್ನು ಕೂಡ ನಾವೆಲ್ಲರೂ ಕೂಡ ಶಕ್ತಿಯುತ ಮಾಡಬೇಕಾಗಿದೆ. ಪ್ರತಿಯೊಂದು ರಾಜ್ಯಗಳಲ್ಲಿ ಇದನ್ನು ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತು ಈ BJP ಸರ್ಕಾರ, ಈ RSS ಒಂದು ಅವ್ರದ್ದೇನು ಸಿದ್ಧಾಂತ ಇದೆ, ಇದರ ವಿರುದ್ಧ ನಾವು ವ್ಯವಸ್ಥಿತವಾಗಿ ಸಂಘಟನೆಯನ್ನು ಮಾಡಿ ಒಂದು ಮನುಕುಲದ ಅಷ್ಟೇ ಅಲ್ಲ ಸಮಸ್ಯೆ ಜೀವ ರಾಶಿಗಳ ಅಸ್ತಿತ್ವವನ್ನು ಕೇಂದ್ರೀಕೃತವಾಗಿಟ್ಕೊಂಡು ಈಗಾಗಲೇ ನಾನು ಹೇಳಿದೆ, ನೇಚರ್, ಸೊಸೈಟಿ ಆ್ಯಂಡ್ ಕಲ್ಚರ್ ನಡುವೆ ಸಾಮರಸ್ಯವಾದ ಸಂಬಂಧವನ್ನು ಬೆಳೆಯುವಂತಹ ಅಭಿವೃದ್ಧಿ ನೀತಿಯನ್ನು ಮಾಡೋದ್ರೊಳಗಿದೆ. ಇವರೆಲ್ಲರೂ ಭಾಗವಹಿಸಬೇಕು. ಯಾಕಂದರೆ ನೀವು ಹೇಳಿದ ಹಾಗೆ ಕಳೆದ ಸುಮಾರು 4 ದಶಕಗಳಿಗಿಂತಲೂ ಹೆಚ್ಚು ಏನು ಮಾಡಿದ್ದೇನೆ. ಇದು ನನಗೆ ಹೃದಯಕ್ಕೆ ತುಂಬ ಸಂತೃಪ್ತಿ ಕೊಟ್ಟಿದೆ. ಇಂಥ ಕೆಲಸಗಳಿಗೆ ಎಲ್ಲರೂ ತೊಡಗಬೇಕಂತ ನಾನು ಅವ್ರನ್ನ ಆಮಂತ್ರಿಸ್ತಾ ಇದ್ದೇನೆ, ಪೂರ್ವಕವಾಗಿ ಕರೀತಾ ಇದ್ದೇನೆ. ಬಂಧುಗಳೇ, ಒಂದೇ ಒಂದು ವಿಚಾರ. ಈಗ ನಾವಿರುವಂತಹದ್ದು ಶಾಂತಿ ಗಾಂಧಿ ಶಾಂತಿ ಪ್ರತಿಷ್ಠಾನ, ಗಾಂಧಿ ಪೀಸ್ ಫೌಂಡೇಶನ್ ಅಂತ. ಈ ಕಟ್ಟಡ ಈಗಾಗಲೇ ಹಿರೇಮಠರು ಅದರ ಎಲ್ಲಿದೆ ಅಂತ ಹೇಳಿದ್ದಾರೆ. ಒಂದು ವಿಚಾರ, ಇದೇ ಕಟ್ಟಡದಲ್ಲಿಯೇ ಅಥವಾ ಇದೇ ಸಂಸ್ಥೆ ಇದೇ ಕಟ್ಟಡದಲ್ಲಿಯೇ ಈ ಸಿಟಿಸನ್ಸ್ ಫಾರ್ ಡೆಮಾಕ್ರಸಿ ಉಗಮವಾಗಿದ್ದು. ಆದರೆ ಅಷ್ಟೇ ಮುಖ್ಯವಾಗಿ ಜಯಪ್ರಕಾಶ್ ನಾರಾಯಣರು ಸಹ ಇಲ್ಲೇ ಉಳಿತಾ ಇದ್ರು. ಮತ್ತೆ ಅವರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಂಧನಕ್ಕೊಳಗಾಗಿದ್ದು ಇಲ್ಲೇ ಉಳಿದಿದ್ದಾಗ ಅಂತ ಹೇಳ್ತಿದ್ರು. ಜೂನ್ 25ರಂದು ಏನು ಸುಯೋಜಿತ ವ್ಯವಸ್ಥಿತ ಇದರಿಂದ ಎಲ್ಲ ಅಪೋಸಿಷನ್ ಜೂನ್ 25, 1975 ಏನೊಂದು ಅರೆಸ್ಟ್ ಮಾಡಿದ್ರು. ಅವತ್ತಿನ ದಿವಸ ಮಧ್ಯರಾತ್ರಿಯೊಳಗೆ ಅವ್ರಿಗೇನು ಬಂದು ಬಾಗಿಲ ತಟ್ಟಿ ಪೊಲೀಸರು ಬಂದಿದ್ರು ಅರೆಸ್ಟ್ ಮಾಡಲಿಕ್ಕೆ. ಅದು ಕೂಡ ಇದೇ ಗಾಂಧಿ ಶಾಂತಿ ಪ್ರತಿಷ್ಠಾನ. ಅಷ್ಟೇ ಅಲ್ಲ, ಅವರು ಸ್ವಲ್ಪ ತಡೀರಿ ನಾನು ರೆಡಿ ಆಗ್ತೀನಿ ಅಂತ ಬಂದಾಗ ಹೇಳಿದಾಗ ಕೊನೆಗೆ ಅವರು ಉದ್ಘರಿಸಿದ್ದೇನೆಂದ್ರೆ ವಿನಾಶಕಾಲೆ ವಿಪರೀತ ಬುದ್ಧಿಯ. ಇವತ್ತು BJP ಸರ್ಕಾರ NDA ಅವರು ಏನ್ ಮಾಡ್ತಾ ಇದ್ದಾರೆ ಅದು ಕೂಡ ಅದೇ ರೀತಿಯಲ್ಲಿದೆ. ಯಾಕಂದ್ರೆ ನಮ್ಮ ದೇಶದ ಒಂದು ಹಿತವನ್ನ ಹೃದಯದಲ್ಲಿ ಇಟ್ಟುಕೊಂಡ ಡಾಕ್ಟರ್ ತೀರ್ಥುಂಬಡೆ, ಫಾದರ್ ಸ್ಟ್ಯಾನ್ ಸ್ವಾಮಿ,
ಪ್ರೊಫೆಸರ್ ಸಾಯಿಬಾಬಾ ಇವರೆಲ್ಲರನ್ನ ಜೈಲಿನೊಳಗಿಡುವಂತಹ ಮಾಡಬಾರದ ಕೆಲಸವನ್ನು ಇದು ಬಿಜೆಪಿ ಮಾಡಿದೆ. ಸೊ ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ. ನಾವೆಲ್ಲರೂ ಪ್ರಜಾಪ್ರಭುತ್ವವನ್ನು ಸಶಕ್ತೀಕರಣ ಮಾಡಬೇಕಾಗಿದೆ. ಅದರ ಆಳ ವ್ಯಾಪ್ತಿಯನ್ನು ಜಾಸ್ತಿ ಮಾಡಬೇಕಾಗಿದೆ. ಅದಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ತಾವು ಕರ್ನಾಟಕದಲ್ಲಿನೂ ಕೂಡ ನಾನು ವಿಶೇಷವಾಗಿ ಕರ್ನಾಟಕದ ಮಿತ್ರರಿಗೆ ಏನು ಹೇಳ್ತಿದ್ದಾರೆ, ನೀವೆಲ್ಲರೂ ಕೂಡಿಕೊಂಡು ಈಗೇನು ರವಿಕೃಷ್ಣ ರೆಡ್ಡಿ ಅವರು ನೀವು ಇದ್ದೀರಿ, ಇದರೊಳಗೊಂದು ಪ್ರಮುಖ ಪಾತ್ರ ಮಾಡಿ ಇದ್ರದ್ದು ಒಂದು ವ್ಯವಸ್ಥಿತವಾದಂತಹ ಇದನ್ನ ಆಗ್ಬೇಕು. ಯಾಕಂದ್ರೆ 2023ರಲ್ಲಿ ಸ್ಟೇಟ್ ಇಲೆಕ್ಷನ್ ಒಳಗೆ ನಾವೇನು ಸಾಧನೆ ಮಾಡಿದೆವು, ಬಿಜೆಪಿಯನ್ನು ಸೋಲಿಸಿದ್ರು, ಅದು ಲೋಕಸಭಾದಲ್ಲಿ ಆಗಲಿಲ್ಲ. ಸೊ ಅದಕ್ಕೆ ಇವತ್ತಿನ ಈ ಸ್ವಾರ್ಥ ರಾಜಕೀಯ ವ್ಯಾಪಕವಾಗಿ ಬೆಳೆದಿದೆ. ಈ ಸಂದರ್ಭದೊಳಗೆ ದೇಶದ ಬಗ್ಗೆ, ಜನರ ಬಗ್ಗೆ, ಮುಂದಿನ ಪೀಳಿಗೆಗಳ ಭವಿಷ್ಯದ ಬಗ್ಗೆ ಆಸಕ್ತಿ ಇರೋರೆಲ್ಲರೂ ಆಸಕ್ತಿ ತೆಗೆದುಕೊಂಡು CFD ಅನ್ನು ರಚಿಸಿ ಸಶಕ್ತೀಕರಣ ಮಾಡಿ, ನಾನೇನೋ ಒಂದು ಸಂತೃಪ್ತಿಯನ್ನು ಪಡೆದಿದ್ದೇನೆ. ಕಳೆದ ಹಲವಾರು ಆಲ್ಮೋಸ್ಟ್ ಒಂದು 40 ವರ್ಷಕ್ಕಿಂತಲೂ ಜಾಸ್ತಿ ನಾವು ಪಡೆಯಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಇವು CFDಯ ಹಾಲಿ ಅಧ್ಯಕ್ಷರಾಗಿರುವಂತಹ SR ಹಿರೇಮಠರು ಹೇಳಿದಂತಹ ಮಾತುಗಳು. ಇವತ್ತಿನ ಧನ್ಯವಾದಗಳು ರೀ ಸರ. ಇದು ನೀವು ಈಗ ಕಾರ್ಯಕ್ರಮ ಇನ್ನು ಪ್ರಿಪ್ರೇಷನ್ಸ್ ನಡೀತಾ ಇದೆ. ದೇಶದ ವಿವಿಧ ಭಾಗಗಳಿಂದ ಜನ ಬಂದಿದ್ದಾರೆ. ಇವರು ಜಮ್ಮು ಕಾಶ್ಮೀರದಿಂದ ಬಂದಿರುವಂತಹ ತಸದುಕ್ ಭಟ್ ಅವರು ಜಮ್ಮು ಕಾಶ್ಮೀರದಿಂದ ಬಂದಿದ್ದಾರೆ. ಹೀಗೆ ಹಲವಾರು ಜನ ಬರ್ತಾ ಇದ್ದಾರೆ. ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ವಿಶೇಷವಾಗಿ ಸರಿ ನಡೀರಿ ಸರ್. ಥ್ಯಾಂಕ್ ಯು. ವಿಶೇಷವಾಗಿ ದೆಹಲಿಯಲ್ಲಿರುವಂತಹ ನಮ್ಮ, ಯಾಕೆಂದರೆ ಈ ಯೂಟ್ಯೂಬ್ ಲೈವ್ ಫೇಸ್ಬುಕ್ ಲೈವ್ ನೋಡ್ತಿರುವಂಥವರು ಹೆಚ್ಚಿಗೆ ನಮ್ಮ ಕರ್ನಾಟಕದವರು, ಕನ್ನಡಿಗರೇ ಆಗಿರ್ತಾರೆ. ಅವರು ದೆಹಲಿಯಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಗಾಂಧಿ ಶಾಂತಿ ಪ್ರತಿಷ್ಠಾನ, ಗಾಂಧಿ ಪೀಸ್ ಫೌಂಡೇಶನ್ ಈ ಕಾರ್ಯಕ್ರಮ, ಅಲ್ಲಿ ನಡೀತಿರುವಂಥ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಆಹ್ವಾನಿಸ್ತೀನಿ. ಇದು ಸಭಾಂಗಣ. ಹಾಗಾಗಲೇ ಹೇಳಿದಾಗೆ ಜಯಪ್ರಕಾಶ್ ನಾರಾಯಣರವರು 1975 ಜೂನ್ 25ರಂದು ಬಂಧನವಾಗಿದ್ದು ಸಹ ಇದೇ ಕಟ್ಟಡದಲ್ಲಿ ಅವರು ವಸತಿ ಮಾಡಿದ್ದಾಗ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.